ವಿ ಆಲ್ ಹ್ಯಾವ್ ದಟ್ ಒನ್ ಫ್ರೆಂಡ್ ಎಷ್ಟು ತಿಂದ್ರು ದಪ್ಪ ಆಗ್ತಾರಲ್ಲ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದಟ್ ಒನ್ ಫ್ರೆಂಡ್ ಹೂ ಕೀಪ್ಸ್ ಆನ್ ಟೆಲ್ಲಿಂಗ್ ನಾನು ಗಾಳಿ ಕುಡಿದ್ರೂ ದಪ್ಪ ಆಗಿಬಿಡ್ತೀನಿ ಅಂತ. ವೆಲ್, ಇದಕ್ಕೆಲ್ಲ ಮೇನ್ ರೀಸನ್ ಅಕಾರ್ಡಿಂಗ್ ಟು ಆಯುರ್ವೇದ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಾ ಇರೋಂಥ ತ್ರಿದೋಷಗಳು. So welcome to series of Satvarasa episode 3 where we talk about Sattvic food and culture where Ayurveda comes in touch. ಹಾಗಿದ್ರೆ ದೋಷ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ನಡೆಯುವಂಥ ಎಲ್ಲ ಫಿಸಿಕಲ್ ಆ್ಯಂಡ್ ಬಯೋಲಾಜಿಕಲ್ ಪ್ರಾಸೆಸ್ಗಳನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿಗಳು. ಸೊ ನಮ್ಮೆಲ್ಲರಿಗೂ ಪಂಚಭೂತಗಳು ಅಂದರೆ ಏನಂತ ಗೊತ್ತು. ಈ ಪಂಚಭೂತಗಳ ಕಾಂಬಿನೇಷನ್ ಇಂದ ಆಗಿರುವಂಥದ್ದೇ ತ್ರಿದೋಷಗಳು. ಹಾಗಾದರೆ ಆ ತ್ರಿದೋಷಗಳು ಯಾವ್ದ್ಯಾವುದು? ಸೊ ಫಸ್ಟ್ ದೋಷ ಚಲನ ಶಕ್ತಿ, ದ ಫೋರ್ಸ್ ಆಫ್ ಮೂಮೆಂಟ್, ವಾತ. ಇದ್ರ ಕಾಂಬಿನೇಷನ್ ಬಂದು ಗಾಳಿ ಮತ್ತೆ ಆಕಾಶ. ಸೊ ಇದ್ರ ಮೇನ್ ಕೆಲಸ ಬಂದು ಚಲನೆ ಅಂದ್ರೆ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡೋದು. ವಾತ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮ್ಮ ಉಸಿರಾಟ ಅಂದ್ರೆ ರೆಸ್ಪಿರೇಷನ್ ಮತ್ತೆ ನಮ್ಮ 5 ಇಂದ್ರಿಯಗಳು, ಸೆನ್ಸರಿ ಆಕ್ಟಿವಿಟೀಸ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ನಾವೇನಾದ್ರೂ ತುಂಬಾ ಎನರ್ಜೆಟಿಕ್ ಆಗಿದ್ದೀವಿ ಅಂತಂದ್ರೆ ನಮ್ಮ ಬಾಡಿಲಿ ವಾತ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಬಂದು ಪರಿವರ್ತನೆಯ ಶಕ್ತಿ, ದ ಫೈರ್ ಆಫ್ ಟ್ರಾನ್ಸ್ಫಾರ್ಮೇಶನ್, ಪಿತ್ತ. ಇದ್ರ ಕಾಂಬಿನೇಷನ್ ಬಂದು ಬೆಂಕಿ ಮತ್ತೆ ನೀರು, ವಾಟರ್ ಕಾಂಟ್ರಾಸ್ಟ್. ಪಿತ್ತ ಮೇನ್ ಆಗಿ ನಮ್ಮ ಜೀರ್ಣಕ್ರಿಯೆನ ಕಂಟ್ರೋಲ್ ಮಾಡುತ್ತೆ. ಸೊ ಪಿತ್ತ ನೆಟ್ಟಗಿದ್ದಾಗ, ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮ್ಮ ಡೈಜೆಷನ್, ಬಾಡಿ ಹೀಟ್ ಇದೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಹಸುವಾಗೋದು, ಬಾಯಾರಿಕೆ ಆಗೋದು ಕರೆಕ್ಟ್ ಆಗಿ ಸಿಗ್ನಲ್ಸ್ ಬರ್ತಾ ಇರುತ್ತೆ. ನಮ್ಮ ಕಣ್ಣಿನ ದೃಷ್ಟಿ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಮೇನ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಇರುತ್ತೆ ಬಿಕಾಸ್ ಪಿತ್ತ ಇಸ್ ಬ್ಯಾಲೆನ್ಸ್ಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಥಿರತೆಯ ಶಕ್ತಿ, ದ ಶೀಲ್ಡ್ ಆಫ್ ಸ್ಟೆಬಿಲಿಟಿ, ಕಫ. ಇದ್ರ ಕಾಂಬಿನೇಷನ್ ಬಂದು ಭೂಮಿ ಮತ್ತೆ ನೀರು, ಸಚ್ ಅ ಬ್ಲೂ ಕಾಂಬಿನೇಷನ್. ಇದು ಮೇನ್ ಆಗಿ ನಮ್ಮ ದೇಹದ ಸ್ಟ್ರೆಂತ್ ಮತ್ತೆ ಶೇಪ್ ನ ಡಿಸೈಡ್ ಮಾಡುತ್ತೆ. ಸೊ ಕಫ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮ್ಮ ದೇಹ ಗಟ್ಟಿಮುಟ್ಟಾಗಿ, ಸ್ಟೇಬಲ್ ಆಗಿ, ಸ್ಟ್ರಾಂಗ್ ಆಗಿರುತ್ತೆ. ಮೇನ್ ಆಗಿ ನಮ್ಮ ಕೀಲುಗಳು ಅಂದ್ರೆ ಜಾಯಿಂಟ್ಸ್ ಗೆ ಲುಬ್ರಿಕೇಶನ್ ನ ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಮೆಂಟಲಿ ಪೀಸ್ ಇದೀರಾ ಅಂತ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಕಫ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅರ್ಥ. ಸೊ ನಿಮ್ಮ ಡಾಮಿನೆಂಟ್ ದೋಷ ಯಾವುದು ಅಂತ ತಿಳ್ಕೊಳ್ಳಿ. ದೋಷ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂಡ್ ಬ್ಯಾಲೆನ್ಸ್ಡ್ ಆಗಿ ಹೇಗೆ ಇಟ್ಕೊಳ್ಳೋದು ಅಕಾರ್ಡಿಂಗ್ ಟು ದಿಸ್ ಬುಕ್ ಎಪಿಸೋಡ್ 4 ಅಲ್ಲಿ ಮಾತಾಡೋಣ. Until then, take care. Thank you for watching and namaste.